ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇಟ್ಸ್ ಜಸ್ಟ್ ಕ್ಯಾಶುವಲ್ ನಾರ್ಮಲ್ ಡೇ. ಸೊ ಅ ಡೇ ಇನ್ ಮೈ ಲೈಫ್. ಸೊ ಇವತ್ತು ಫುಲ್ ಡೇ ನಾನು ಏನೇನು ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಸೊ ಆ್ಯಕ್ಚುಲಾಗಿ ನಾನು ಮಾರ್ನಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಾರ್ನಿಂಗ್ ಆಲ್ರೆಡಿ ಐ ವೋಕ್ ಅಪ್ ಆ್ಯಂಡ್ ಬ್ರೇಕ್ಫಾಸ್ಟ್ ಆಯಿತು. ಸೊ ಲಂಚ್ ಏನು ಮಾಡ್ತೀನಿ, ದೆನ್ ಈವ್ನಿಂಗ್ ಏನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ವ್ಲಾಗಲ್ಲಿ. ಸೊ ಬನ್ನಿ ಹೋಗ್ಬಿಟ್ಟು ಕಿಚನಲ್ಲಿ ಒಂದು ಸ್ವಲ್ಪ ಕುಕ್ಕಿಂಗ್ ಮಾಡೋಣ. ಆಚೆ ಬಿಸಿಲು ನೋಡಿ ಗೈಸ್ ಹೆಂಗಿದೆ. ಪಾಪ ಬಿಸಿಲಲ್ಲಿ ಅವ್ರು ಅದು ಹೆಂಗೆ ಕೆಲಸ ಮಾಡ್ತಿದ್ದಾರೋ ಗೊತ್ತಿಲ್ಲ. ಇಟ್ಸ್ ಸೋ ಡಿಫಿಕಲ್ಟ್ ಫಾರ್ ದೆಮ್ ಅಲ್ವಾ. ನೋಡಿ ಕಷ್ಟ ಅನಿಸುತ್ತೆ ಪಾಪ ಬಿಸಿಲಲ್ಲಿ, ತುಂಬಾ ಕಷ್ಟ. ಸೊ ಗೈಸ್ ನಾನು ಹೇಳ್ದಂಗೆ ಈ ಬಿಸಿಲಲ್ಲಿ ಅವ್ರಿಗೆ ವರ್ಕ್ ಮಾಡೋದು ಎಷ್ಟು ಕಷ್ಟ ಇದೆ. ನಿಂತ್ಕೊಂಡು ಕಿಚನಲ್ಲಿ ಕುಕ್ ಮಾಡೋಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂದಾಗ ಅವ್ರು ಅದು ಹೆಂಗೆ ಅಲ್ಲಿ ಕೆಲಸ ಮಾಡ್ತಾರೆ. ಐ ರಿಯಲಿ ಡೋಂಟ್ ಗೈಸ್. ಸೊ ಗಂಟೆಲ್ಲ ಕಟ್ಕೊಂಡ್ಬಿಟ್ಟಿದ್ದೀನಿ. ಕುಕ್ಕಿಂಗಿಗೆ ರೆಡಿ ಮಾಡೋಣ. ಯಾಕಂದರೆ ಬಿಸಿಲಲ್ಲಿ ಇಲ್ಲ ಮಾಡೋಕ್ಕಾಗಲ್ಲ. ಇಟ್ಸ್ ಟೂ ಹಾಟ್. ಕೂದಲು ಬಿಟ್ಕೊಂಡಿದ್ರೆ ಶೆಕೆ ಆಗ್ತಾಯಿದೆ. ಸೊ ಇವಾಗ ಲೆಟ್ ಸ್ಟಾರ್ಟ್. ದಿಸ್ ಆಲೂ ವೆಜಿಟೇರಿಯನ್ ಗೈಸ್, ನಾನ್ ವೆಜ್ ಮಾಡ್ತಾಯಿಲ್ಲ. ಸೊ ಆಲೂ ಅಲ್ಲಿ ಒಂದು ಸಿಂಪಲಾಗಿ ಪಲ್ಯ ಮಾಡೋಣ. ಮಮ್ಮಿ ಸಾಂಬಾರು ಮಾಡಿಟ್ಟಿದ್ದಾರೆ. ಸೊ ಆ ಸಾಂಬಾರಿಗೆ ಆಲೂ ಪಲ್ಯ. ನಾನು ಮಾಡೋಣ ಅಂತ ಬಂದರೆ ಪಾಪ ಮಮ್ಮಿನೇ ಮಗಳು ಕಷ್ಟಪಡಬಾರ್ದು ಅಂತ ಮಾಡ್ತಾಯಿದ್ದಾರೆ. ಇದು ತೆಗಿವಾಗ ನಿನ್ನ ಕೈಗೆ ಕುಯ್ಕೊಂತ ಅಂತ ಬಂದೆ ಅಷ್ಟೇ. ಯಾಕಂದರೆ ನಾನು ಅದು ಯಾವಾಗ್ಲೂ ಇಲ್ಲಿ ಬ್ಲಡ್ ಬರ್ಸ್ಕೊಳ್ತೀನಿ ಕುಯ್ಕೊಂಡು. ಅದನ್ನು ಹಂಗಾಗಬಾರ್ದು ಅಂತಲೇ ನಾನು ಬಂದೆ. ನಾನು ಹೇಳ್ತಾ ಇದ್ದೆ ಪಾಪ ಹಿಂಗೆ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ಅಂತ. ನಿಮ್ಮ ಮಮ್ಮಿ ಇವಾಗ ಇದಕ್ಕೆ ಉಪ್ಪು ಹಾಕ್ಬೇಕಾ? ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸ್ಬೇಕು. ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಬಾಕ್ಸ್ ಕಟ್ ಮಾಡ್ಬೇಕು. ಬಾಕ್ಸ್ ಕಪ್ಪು ನೀರಲ್ಲಿ ಸ್ವಲ್ಪ ನೆನೆಸ್ಬೇಕು. ಒಂದು 5 to 10 ಮಿನಿಟ್ಸ್. ಇವಾಗ ಒಂದು ಅರ್ಧ ಆನಿಯನ್, ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಓಕೆ, ಆನಿಯನ್ಸ್ನ ಕಟ್ ಮಾಡ್ಕೊಳ್ತಿದ್ದಾರೆ ಮಮ್ಮಿ. ಹೇಳಿದ್ನಲ್ಲ ಆನಿಯನ್ಸ್ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಅಂತ. ಸೊ ಇವಾಗ ಆನಿಯನ್ಸ್ನ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಸೈಡಲ್ಲಿ. ನಾನು ಆಯಿಲ್ ಹಾಕ್ಕೊಳ್ತೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈಗ ಸಾಸಿವೆ ಒಂದು 1.5 ಟೀ ಸ್ಪೂನ್ ಹಾಕಿದ್ದೀನಿ. ನೀವು ನೋಡ್ಬೋದು ಸಾಸಿವೆ ಚಟಪಟ ಅಂತ ಇದೆ ಗೈಸ್. ಸೊ ಇವಾಗ ಒಂದು 1/2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕ್ಕೊಳ್ತಿದ್ದೀನಿ. ಇವಾಗ ಮಮ್ಮಿ ಕಟ್ ಮಾಡಿದ್ರಲ್ಲ, ಸೊ ಆನಿಯನ್ಸ್ ಜಸ್ಟ್ ಒಂದು 1/2 ಆನಿಯನ್ ಏನೋ ಹಾಕಿದ್ದೀನಿ ಅಷ್ಟೇ. ಬೇಕಾ 1/2ಗಿಂತ ಸ್ವಲ್ಪ ಜಾಸ್ತಿ ಅನ್ಬೋದು, 1/4 ಆನಿಯನ್ ಸಾಕು. ಸೊ ಆನಿಯನ್ ಸ್ವಲ್ಪ ಫ್ರೈ ಆಗಿ ಗೈಸ್. ಇವಾಗ ಆಲ್ಮೋಸ್ಟ್ ಆನಿಯನ್ಸ್ ಕಲರ್ ಚೇಂಜ್ ಆಗ್ತಾ ಇದೆ. ನಾವು ನೀರಲ್ಲಿ ಆಲೂ ಹಾಕಿದ್ದೀವಲ್ಲ, ಅರಿಶಿನ, ಇದಕ್ಕೆ ನಾನು ಒಂದು ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ. ಸೊ ಚಿಲ್ಲಿ ಪೌಡರ್ ಅಕಾರ್ಡಿಂಗ್ ಟು ಯೋರ್ ಟೇಸ್ಟ್. ನಿಮಗೆ ಖಾರ ಇಷ್ಟ ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇಫ್ ನಾಟ್ ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಒಂದು 1/2 ಫೈನಲಿ ಉಪ್ಪು ರುಚಿಗೆ ತಕ್ಕಷ್ಟು ಗೈಸ್. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಕವರ್ ಮಾಡ್ತೀನಿ ನಾವು. ಸೊ ದಟ್ ಸ್ವಲ್ಪ ಕವರ್ಡಲ್ಲಿ ಲೆಟ್ ಇಟ್ ಕುಕ್. ಸೊ ಒಂದು ಚೂರು ಜಸ್ಟ್ ಗೈಸ್ ಲುಕ್ ಅಟ್ ಮೀ, ಎಷ್ಟು ಸ್ವೆಟ್ ಆಗಿದ್ದೀನಿ ಅಂತ. ಕಿಚನಿಗೆ ಬಂದ್ರೇ ಇದೊಂದು ಹಿಂಸೆ. ಅದಕ್ಕೆ ನನಗೆ ಈ ವೆದರಲ್ಲಿ ಸಮ್ಮರಲ್ಲಿ ಕಿಚನಿಗೆ ಬರೋಕ್ಕೆ ಇಷ್ಟ. ಎಷ್ಟು ಕುಕ್ ಆಗಿದೆ ಅಂತ ಬೆಳೆಸಿ. ಸೊ ಇವಾಗ ಆಲ್ಮೋಸ್ಟ್ ಇಟ್ಸ್ ಡನ್. ಪರ್ಫೆಕ್ಟಾಗಿ ಕುಕ್ ಆಗಿದೆ. ಮಸಾಲೆ ಎಲ್ಲ ಕೂಡ ಆಲೂಗೆ ಕ್ಲೀನಾಗಿ ಹಿಡಿದಿದೆ ಆ್ಯಂಡ್ ಆಲ್ಸೋ ಆಲೂಗಡ್ಡೆ ಕೂಡ ಕ್ಲೀನಾಗಿ ಬೆಂದಿದೆ. ಸೊ ಈಗ ಲೆಟ್ಸ್ ಸರ್ವ್ ದ ಫುಡ್. ಸೊ ನಾನು ಹೇಳಿದ್ನಲ್ಲ ಅನ್ನ ಸಾಂಬಾರಿಗೆ ಇದು ಆಲೂ ಪಲ್ಯ ವಿಲ್ ಬಿ ಲೈಕ್ ಟೂ ಯಮ್ಮಿ, ಸಕ್ಕತ್ತಾಗಿರುತ್ತೆ. ಸೊ ಅನ್ನ ತುಪ್ಪ ಸಾಂಬಾರು ಹಾಕ್ಕೊಂಡು ಆಲೂಗಡ್ಡೆ ಪಲ್ಯ ಇಟ್ಕೊಂಡು ತಿಂದರೆ
ಇಟ್ಸ್ ಸೋ ಡ್ಯಾಮ್ ಯಮ್ಮಿ. ಸೊ ಈಗ ಊಟ ಎಲ್ಲ ಮಾಡಿದ್ದಾಯಿತು. ಸೊ ಈವ್ನಿಂಗ್ ಸ್ವಲ್ಪ ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಎಲ್ಲ ರೆಡಿ ಆಗಿ ಈಗ ಆಚೆ ಹೋಗೋಣ ಅಂತ ಹೊರಟ್ವಿ. ಇಲ್ಲೇ ನಿಯರ್ ಬೈ ಒರಾಯನ್ ಮಾಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಏನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಹಾಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗಿ ನೋಡಬೇಕಲ್ಲಿ ಏನು ಇಷ್ಟ ಆಗುತ್ತೆ ಇಲ್ಲ ಅಂತ. ಸೊ ಸಿಗ್ನಲಲ್ಲಿ ಒಂದು ಫೋಟೋ ತೊಗೊಳ್ಳೋಣ ಅಂತ ತೊಗೊಂಡೆ. ಆ್ಯಂಡ್ ನಾವು ವಿ ರೀಚ್ ದ ಮಾಲ್. ಕಾರ್ನ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಗೈಸ್. ಆ್ಯಂಡ್ ಇಲ್ಲಿ ಝಾರಾ ಇತ್ತು ಮುಂಚೆ, ಆ್ಯಂಡ್ ಇವಾಗ ಒರಾಯನ್ ಮಾಲಿಂದ ಝಾರಾನ ತೆಗೆದುಬಿಟ್ಟು ಮಾಲ್ ಆಫ್ ಏಷ್ಯಾಲಿ ಝಾರಾನ ಓಪನ್ ಮಾಡಿದ್ದಾರೆ. ಸೊ ಈ ಕಡೆ ಹಂಗೆ ಇಲ್ಲಿ ಅಂಗಡಿಗೆ ಬಂದ್ವಿ. ಸೊ ಇಲ್ಲೇ ಶಾಪರ್ ಸ್ಟಾಪಿಗೆ ಬಂದಿದ್ದೀವಿ. ಬಟ್ ನನಗೆ ಯಾವುದೂ ಡ್ರೆಸ್ಸಸ್ ಅಷ್ಟು ವರ್ತ್ ಅನ್ನಿಸ್ಲಿಲ್ಲ. ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ವೆರಿ ಪ್ರಿಟಿ, ವೆರಿ ಬ್ಯೂಟಿಫುಲ್, ಬಟ್ ವರ್ತ್ ಅಂತ ನನಗೆ ಯಾವುದೂ ಅನ್ನಿಸ್ಲಿಲ್ಲ. ಯಾಕೆ ಅಂತಂದರೆ ಗೈಸ್, ಇದ್ರದ್ದು ಜಸ್ಟ್ ಇದು ನೋಡಿ, ಇದು ನೋಡೋಕ್ಕೆ ಚೆನ್ನಾಗಿದೆ, ಎಷ್ಟು ಕೊಡ್ಬೋದು, ಬಟ್ ಇದ್ರದ್ದು ಪ್ರೈಸ್ ಎಷ್ಟಿದೆ ಗೊತ್ತಾ? ಸೊ ಸುಮ್ಮನೆ ತೆಗೆದು ನೋಡಿದ್ರೆ ಒಂದೊಂದ್ರದ್ದು ಪ್ರೈಸು 11,500 ಅಂತೆ, ಜಸ್ಟ್ ಫಾರ್ ಒನ್ ಡ್ರೆಸ್. ಯು ಥಿಂಕ್ ಇಟ್ಸ್ ವರ್ತ್ ಗೈಸ್? ಚಾನ್ಸೇ ಇಲ್ಲ, ಇಷ್ಟು ವರ್ತೇ ಇಲ್ಲ. ಆ್ಯಂಡ್ ಆವಾಗಲೇ ನೋಡಿದ್ದು 9,800. ಸೊ ಏನು ತೊಗೊಳ್ಳಿಲ್ಲ, ಟಯರ್ಡ್ ಆಗಿಬಿಟ್ವಿ ಆಲ್ರೆಡಿ, ಇಲ್ಲೇನು ಇಷ್ಟನೂ ಆಗಲಿಲ್ಲ. ಸೊ ಮೇಲ್ಗಡೆ ತಿನ್ನೋಣ ಅಂತ ಬಂದ್ವಿ ಫುಡ್ ಕೋರ್ಟ್ಗೆ. ಸೊ ಫಸ್ಟು ವಿ ಟುಕ್ ಒನ್ ಶವರ್ಮಾ ರೋಲ್ ಈಚ್. ಸೊ ಶವರ್ಮಾ ರೋಲ್ ಅಂತೂ ತುಂಬ ಚೆನ್ನಾಗಿತ್ತು, ಎಂಪೈರಿಂದ ತೊಗೊಂಡ್ವಿ, ಸಕ್ಕತ್ತಾಗಿ ಸಾಫ್ಟಾಗಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಎಂಪೈರ್ ಶವರ್ಮಾ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಅದೇ ಥರ ಅಲ್ಲಿ ಕಬಾಬ್ ಆ್ಯಂಡ್ ಬಿರಿಯಾನಿ ಈಸ್ ಆಲ್ಸೋ ಫೇಮಸ್. ಸೊ ಕಬಾಬು, ಬಿರಿಯಾನಿ ಎಲ್ಲ ತೊಗೊಂಡು ನಾನು, ಮಮ್ಮಿ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲ ತಿಂತಾಯಿದ್ದೀವಿ. ಎಂಪೈರ್ ಕಬಾಬ್ ಈಸ್ ಆಲ್ವೇಸ್ ಯಮ್ಮಿ, ನನ್ನ ಫೇವ್ರೆಟ್. ಆ್ಯಂಡ್ ಅದಾದಮೇಲೆ ಅಲ್ಲೇ ಪಕ್ಕ ಹಲ್ದಿರಾಮ್ಸ್ ಇತ್ತು. ಸೊ ಹಲ್ದಿರಾಮ್ಸಿಂದ ಒಂದು ದಾಯ್ ಪಾಪ್ಡಿ ಕೂಡ ತೊಗೊಂಡೆ. ದಾಯ್ ಪಾಪ್ಡಿ ವಾಸ್ ಆಲ್ಸೋ ವೆರಿ ಟೇಸ್ಟಿ. ನನಗೆ ತುಂಬ ಇಷ್ಟ ಪಾಪ್ಡಿ ಚಾಟು, ಬಟ್ ಇದು ದಾಯ್ ಪಾಪ್ಡಿ ಅಂತ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ದಾಯ್ ಪಾಪ್ಡಿ ತಿಂದೆ ಆ್ಯಂಡ್ ಇಟ್ ಟೇಸ್ಟೆಡ್ ರಿಯಲಿ ಯಮ್ಮಿ. ಸೊ ಓವರಾಲ್ ಎಲ್ಲ ತಿಂದು ಹೊಟ್ಟೆ ತುಂಬ ಲೋಡ್ ಆಗಿಬಿಡ್ತು. ಸೊ ಮಾರ್ನಿಂಗಿಂದ ಮನೇಲಿ ಡಯಟ್ ಮಾಡೋಣ ಅಂತ ಲೈಟ್ ಫುಡ್ ತಿಂದ್ಬಿಟ್ಟು ಆಚೆ ಬಂದು ಈ ಥರ ಹೆವಿಯಾಗಿ ಫುಡ್ ತಿಂತಾಯಿದ್ದೀನಿ. ಸೊ ಶಾಪಿಂಗ್ ಅಂತ ಇವತ್ತೇನೂ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ಜಸ್ಟ್ ಸ್ನ್ಯಾಕ್ಸ್ ತಿನ್ಕೊಂಡು, ಆ್ಯಂಡ್ ತುಂಬ ಜಾಸ್ತಿ ಆಯಿತು. ಈವ್ನಿಂಗ್ ಕಾಫಿ ಅಂತೂ ಈಸಮ್ಮ. ಸೊ ಕಾಫಿ ಕುಡಿದು ಹೊರಟ್ವಿ. ಸೊ ಎಸ್ ಗೈಸ್, ಅಗೇನ್ ವೀಡಿಯೋನ ನಾನು ಅಲ್ಲೇ ಎಂಡ್ ಮಾಡೋಕ್ಕಾಗಿಲ್ಲ. ಇವತ್ತು ಕೂಡ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಸ್, ಮಾಲಲ್ಲಿ ಏನು ಶಾಪಿಂಗ್ ಮಾಡಲಿಲ್ಲ, ಜಸ್ಟ್ ಹೋಗಿ ಸುತ್ತಾಡ್ಕೊಂಡು ನೋಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಬಂದ್ವಿ, ದಟ್ಸ್ ಇಟ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಐ ವಿಲ್ ಮೀಟ್ ಯು ಆಲ್ ಇನ್ ಅನದರ್ ವ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊಳ್ತಿದ್ದೀನಿ. ಲವ್ ಯು ಆಲ್, ಬಾಯ್ ಬಾಯ್.